ಸಾಗುವಳಿ ಭೂಮಿ ಸರ್ವೆ ಕಾರ್ಯ ಅರ್ಧಕ್ಕೆ ಸ್ಥಗಿತ, ಆಕ್ರೋಶಗೊಂಡ ರೈತ ಮುಖಂಡರು. ಸುಮಾರು 4-5 ವರ್ಷಗಳಿಂದ ಸತತವಾಗಿ ಕಚೇರಿಗಳಿಗೆ ಅಲೆದರೂ ಆಗದ ಜಮೀನುಗಳ ಸರ್ವೆ. ರೈತರ ಒತ್ತಾಯಕ್ಕೆ ಸರ್ವೆ ಅಧಿಕಾರಿಗಳು ಬಂದು ನೆಪ ಮಾತ್ರಕ್ಕೆ ಭೂಮಿ ಅಳತೆ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗುತ್ತಿದ್ದಾರೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಗೆ ಅಸಮಾಧಾನ ಹೊರಹಾಕಿದ ರೈತರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ ರೈತರ ಸಾಗುವಳಿ ಭೂಮಿ ಇದ್ದು, ಸರ್ವೆ ಇಲಾಖೆಗೆ ಗಡಿ ಗುರ್ತಿಸಿ 10 ಬಸ್ತಿ ಮಾಡಿಕೊಡಲು ಸರ್ವೆ ಇಲಾಖೆಗೆ ಅರ್ಜಿ ಸಲ್ಲಿಸಿದ ಮಂಡಿಬೆಲೆ ಗ್ರಾಮದ ರೈತ ಮುನಿರಾಜು, ನಾವು 4-5 ವರ್ಷಗಳಿಂದ ಕೆಲಸ ಕಾರ್ಯ ಬಿಟ್ಟು ಅಲೆದಿದ್ದೇವೆ. ಇಂದು ಸರ್ವೆ ಇಲಾಖೆ ಕಡೆಯಿಂದ ಕೆಲವು ಅಧಿಕಾರಿಗಳಿಗೆ ನೋಟಿಸ್ ನೀಡುತ್ತಿದ್ದಾರೆ. ಆದರೂ ಸಹ ಸರ್ವೆ ಇಲಾಖೆ ಹೊರತುಪಡಿಸಿ ಕಂದಾಯ ಹಾಗೂ ಅರಣ್ಯ ಇಲಾಖೆಯವರು ಯಾರೂ ಇರುವುದಿಲ್ಲ. ಸರ್ವೆ ಇಲಾಖೆಯವರು ಸರ್ವೆಗೆ ಅಂತ ಬರುತ್ತಾರೆ. ಆದರೆ ಈವರೆಗೆ 4 ಬಾರಿ ಸರ್ವೆ ಮಾಡಿದ್ದಾರೆ. ಆದರೆ ಜಾಗ ಗುರುತಿಸ್ತಿಲ್ಲ ಮತ್ತು ಗ್ರಾಮದ ಗಡಿಯನ್ನು ಗುರುತಿಸ್ತಿಲ್ಲ. ನಮ್ಮಲ್ಲಿ ಎಲ್ಲ ದಾಖಲೆಗಳು ಸರಿಯಾಗಿವೆ ಎನ್ನುತ್ತಾರೆ. ಯಾವ ಅಧಿಕಾರಿಯೂ ಸಹ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಸುಖ ರೈತರ ಕಣ್ಣೊರೆಸುವ ನಾಟಕವಾಡುತ್ತಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಇದೇ ವೇಳೆಯಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ವೆಂಕಟನಾರಾಯಣಪ್ಪ ಮಾತನಾಡಿ, ಸರ್ವೇಯರ್ ಬಂದು ಸ್ಕೆಚ್ ಮಾಡಲ್ಲ, ಗಡಿ ಫಿಕ್ಸ್ ಮಾಡಲ್ಲ ಅಂತ ಹೋಗಿದ್ದಾರೆ. ಯಾಕೆ ಮಾಡಲ್ಲ ಅಂದ್ರೆ ತಹಶೀಲ್ದಾರ್ ಹತ್ರ ಸೈನ್ ಹಾಕಿಸಿ ಸ್ಕೆಚ್ ಕೊಡ್ತೀನಿ ಅಂದ್ರೆ ಅದರ ಅವಶ್ಯಕತೆ ಇಲ್ಲ. ಜಾಗನೇ ತೋರಿಸದೆ ತಹಶೀಲ್ದಾರ್ ಹತ್ರ ಏನ್ ಮಾಡಿಸ್ತಾರೆ? ನಾವು ಬಂದೋಬಸ್ತ್ ಮಾಡೋಣ ಅಂದ್ರೆ ಪೊಲೀಸ್ ಕೇಸ್ಗಳು ಅಧಿಕಾರಿಗಳು ಮಾಡ್ಲಿ ಅಂದ್ರೆ ಅವರು ಮಾಡಲ್ಲ. ಯಾವ ಸರ್ವೇಯರ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ. 12ವರೆಗೆ ಬಂದು ಹೋದ್ರು. ಅವರು ಬಂದಾಗ ರೆವಿನ್ಯೂ ಇನ್ಸ್ಪೆಕ್ಟರ್, ಸೆಕ್ರೆಟರಿ ಇರ್ಬೇಕಲ್ವಾ? ಅವರೇ ಬಂದು ನಾಟಕ ಆಡಿ ಹೋಗ್ತಾರೆ ಎಂದು ಕಂದಾಯ ಇಲಾಖೆ ಸರ್ವೆ ಇಲಾಖೆಯ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಸರ್ವೆ ಮಾಡಲು ಬಂದಿದ್ದ ತಾಲೂಕು ಸರ್ವೆ ಅಧಿಕಾರಿ ಗಿರೀಶ್ ಮಾತನಾಡಿ, ಮಂಡಿಬೆಲೆ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ ಅರ್ಜಿದಾರರು ತಮ್ಮ ಅನುಭವ ಹಾಗೂ ರೆವಿನ್ಯೂ ನಕ್ಷೆಯಂತೆ ನಮ್ಮ ಜಮೀನುಗಳನ್ನು ಅಳತೆ ಮಾಡಲು ತಿಳಿದಿರುತ್ತಾರೆ. ಅದರಂತೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ನೀಡಿರುತ್ತೇನೆ. ರೆವಿನ್ಯೂ ಅಧಿಕಾರಿಗಳು ಇಂದು ಬೇರೆ ಕೆಲಸ ನಿಮಿತ್ತ ಬಂದಿರುವುದಿಲ್ಲ. ಪಕ್ಕದಲ್ಲೇ ಅರಣ್ಯ ಇಲಾಖೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ತಹಶೀಲ್ದಾರ್ ಮತ್ತೆ ಅರಣ್ಯ, ಪೊಲೀಸ್ ಹಾಗೂ ಕಂದಾಯ ಇಲಾಖೆಗೂ ತಿಳುವಳಿಕೆ ಪತ್ರ ನೀಡಿ ಎಲ್ಲವನ್ನು ಒಟ್ಟಾಗಿ ಕರೆಸಿಕೊಂಡು ಗ್ರಾಮದ ಗಡಿ ಹಾಗೂ ರೈತರ ದುರಸ್ತಿ ಮಾಡಿ ಸ್ಕೆಚ್ ಮಾಡಿ ಕೊಡಲಾಗುವುದು ಎಂದರು. ಏನೇ ಆಗಲಿ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಮತ್ತು ಅರಣ್ಯ ಇಲಾಖೆಗಳು ರೈತರ ತಾಳ್ಮೆ ಪರೀಕ್ಷೆ ಮಾಡುತ್ತಿದ್ದಾರೆ. ರೈತ ತಿರುಗಿ ಬೀಳುವ ಮೊದಲು ರೈತರ ಸಮಸ್ಯೆ ಬಗೆಹರಿಸಿ ಎಂದು ನಮ್ಮ ಒತ್ತಾಯ. ಇವರು ಅರ್ಜಿದಾರರು ತಮ್ಮ ಅನುಭವವನ್ನು ಅನುಸರಿಸಿ ರೆವಿನ್ಯೂ ನಕ್ಷೆಯಂತೆ ಅರ್ಜಿ ಮಾಡಿಕೊಡಲು ತಿಳಿಸಿರುತ್ತಾರೆ. ಒಂದು VRA ಅವರಿಗೆ ನೋಟಿಸ್ ಮುಖಾಂತರ ತಿಳಿಸಿದ್ದು, ಸದ್ಯ ಈ ದಿನದಿಂದ BM ಮತ್ತು RI ಸಾಹೇಬರು ತುರ್ತಾಗಿ ಆಶ್ರಯ ಯೋಜನೆಗೆ ಮಾಡಲು ಅರ್ಜೆಂಟ್ ಇರೋದ್ರಿಂದ ಈ ದಿನ ಅವರು ಬಂದಿರುವುದಿಲ್ಲ. ಆದ್ದರಿಂದ ಸದರಿ ಪ್ರದೇಶವನ್ನು ನೋಡಲಾಗಿ ಸದರಿ ಪಕ್ಕದಲ್ಲಿ ಅರಣ್ಯ ಇಲಾಖೆ ಇದ್ದು, ಅರಣ್ಯ ಇಲಾಖೆ ಇರೋದ್ರಿಂದ ಸದರಿಯವರು ಅರಣ್ಯ ಇಲಾಖೆಗೂ ತಿಳುವಳಿಕೆ ನೀಡಿ ಹಾಗೂ ಪೊಲೀಸ್ ರಕ್ಷಣಾ ಇದಕ್ಕೂ ತಿಳುವಳಿಕೆ ನೀಡಿ VRI ಅವರು ಇನ್ನೊಂದು ಡೇಟ್ ನೀಡಲು ತಿಳಿಸಿರುತ್ತಾರೆ. RI ಅವರ ಇದರಂತೆ ಇನ್ನು ಮುಂದಿನ ದಿನದಲ್ಲಿ ಮುಂದಿನ ದಿನಾಂಕದಂದು ಅಳತೆ ಕೆಲಸ ಮಾಡಿ ಕೊಡಲಾಗುವುದು. ಹಾಗೆಯೇ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಈಗಾಗಲೇ ಅರಣ್ಯ ಇಲಾಖೆಯನ್ನು ಗಡಿಯನ್ನು ಗುರುತಿಸಲು 3 ಜನ ಭೂಮಾಪಕರನ್ನು ಈಗಾಗಲೇ ನಿಗದಿಪಡಿಸಿದ್ದು, ಸದರಿಯವರು ಆ ದಿನದಂದು ಅವರು ಬಂದು ಆ ಗಡಿಯನ್ನು ಗುರುತಿಸಿ ಈ ರೈತರ ಜಮೀನು ಏನು ಬಾರ್ಡರ್ ಇದೆ ಅದನ್ನು ಇವ್ರಿಗೆ ಇದು ಮಾಡಿ ದುರಸ್ತಿಗೆ ನಾವು ಸ್ಕೆಚ್ ಅನ್ನು ಮಾಡಿ ವರದಿ ಕೊಡಲಾಗುವುದು. ಯಾರ್ಯಾರಿಗೆ ಅವ್ರಿಗೂ ನೋಟಿಸ್ ಕೊಟ್ಟಿರ್ತಾರೆ, ಒಬ್ಬರು ಇಲ್ಲಿ ಹಾಜರಿರಲ್ಲ. ಇವ್ರು ಬರ್ತಾರೆ, ಏನೋ ಒಂದು ಕತೆ ಹೇಳ್ತಾರೆ. ಇದು 4ನೇ ಸರಿ ಸರ್ವೆಗಂತ ಬರ್ದವ್ರೆ. ಆವತ್ತಿನ ಮಟ್ಟಕ್ಕೆ ಬಂದು ಅಳತೆನೂ ಸರಿಯಾಗಿ ಮಾಡಲ್ಲ, ಗಡಿ ಗುರ್ಸಲ್ಲ, ದಾಖಲೆಗಳು ಮಾತ್ರ ಸರಿ ಇದೆ ಅಂತ ಹೇಳ್ತಾರೆ. ಒಬ್ಬ ಅಧಿಕಾರಿಯನ್ನು ಸರಿಯಾಗಿ
ಕೆಲಸ ಮಾಡ್ತಾಯಿಲ್ಲ. ಇದಕ್ಕೆ ಏನು ಮಾಡಬೇಕೋ ಒಂದು ಗೊತ್ತಾಗ್ತಾಯಿಲ್ಲ. ಗಿರೀಶ್ ಅಂತ ಬಂದಿದ್ರು, ಸರ್ವೆ ನಂಬರ್ 3 ಮಂಡಬೇಲೆ, ಅದು ದೇವನಹಳ್ಳಿ ತಾಲೂಕು. ಇದು ಫಾರೆಸ್ಟ್ ಅವ್ರಿಗಂತ ಒಂದು ಸ್ಕೆಚ್ ಮಾಡಿಕೊಟ್ಬಿಟ್ಟು ರೈತರ ಜಮೀನುಗಳಿಗೆಲ್ಲನೂ ಕೇಸ್ಗಳಾಗಿಸಿ ಇವ್ರದ್ದು ಎಲ್ಲನೂ ಸರ್ವೆ ಅವ್ರದ್ದೇ ಪಾತ್ರಗಳು, ಅದರಲ್ಲಿ ತಹಸೀಲ್ದಾರ್ದು ಇರ್ಬೋದು. ನಾವು 3-4 ವರ್ಷದಿಂದ ಮಾಡೋ ಕೆಲಸ ಬಿಟ್ಟು ಓಡಾಡ್ತಾನೆ ಇದ್ದೀವಿ. ಇದುವರೆಗೂ ನ್ಯಾಯ ಸಿಕ್ಕಿಲ್ಲ, ಸಿಗ್ತೈತೆ ಇಲ್ಲ ಅದು ಗ್ಯಾರಂಟಿ ಇಲ್ಲ. ಇಷ್ಟು ಮಾತ್ರಕ್ಕೆ ದಾಖಲೆಗಳು ಕೊಟ್ಬಿಟ್ಟು ಸುಮ್ಮನೆ ರೈತರ ಕಣ್ಣೋರ್ಸೋ ನಾಟಕ ಏನು ಕಾಡ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಸರ್ವೆ ಅವ್ರು ಬಂದು ಅಳತೆ ಮಾಡೋದು ಅವ್ರಿಗೆ ಗ್ರಾಮ ಠಾಣ ಗಡಿ ಗೊತ್ತಿಲ್ವಂತೆ, ಅದನ್ನು ಹುಡ್ಕೋದಕ್ಕೆ ಈಗ 1 ವರ್ಷದಿಂದ ಹುಡುಕ್ತಾವ್ರೆ ಅಂಥ ಸರ್ವೇಯರ್ಗಳು. ಬಂದು 1 ಎಕರೆ ಜಾಗ ಅಳತೆ ಮಾಡ್ಕೊಡೋದಕ್ಕೆ 3 ಸರಿ ಚೈನೇ ತಂದಿಲ್ಲ, ಇನ್ನೊಂದು ಸರಿ ಬಂದು ಕ್ಯಾಡೋರ್ ಬೇಕಂತ ವಾಪಸ್ ಹೋದ್ರು. ಇದು ಕೆಲಸ ಮಾಡ್ತಾವ್ರೋ ಇಲ್ಲ ನಾಟಕ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಸರ್ವೆ ಅವರು ಇವ್ರು ನೋಟಿಸು ಕೊಟ್ಟಿಲ್ಲ, ಫೋನಲ್ಲಿ ಹಾಕ್ಬಿಟ್ಟವ್ರೆ. ಆಮೇಲೆ ಈಗ ಬಂದುಬಿಟ್ಟು ನಾವು ಸ್ಕೆಚ್ ಮಾಡಲ್ಲ, ಗಡಿ ಫಿಕ್ಸ್ ಮಾಡಲ್ಲ ಅಂತೇಳಿ ಹೋಗಿದ್ದಾರೆ. ಯಾಕೆ ಮಾಡಲ್ಲ ಅಂದರೆ, ನಾನು ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಸೈನ್ ಹಾಕ್ಸ್ಬಿಟ್ಟು ಸ್ಕೆಚ್ ಕೊಡ್ತೀನಿ ಅಂದರೆ ಅದ್ರ ಅವಶ್ಯಕತೆನೇ ನಮ್ಗೆ. ಕ್ಯಾಮ್ರಾಮ್ಯಾನ್ ಚರಣ್ ಜೊತೆ ರಾಧಾಕೃಷ್ಣ, MMK ನ್ಯೂಸ್, ದೇವನಹಳ್ಳಿ. ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ MMK ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ, ಸಮಗ್ರ ಸುದ್ದಿಗಾಗಿ MMK ದೇವನಹಳ್ಳಿ ನ್ಯೂಸ್.